ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಆಯ್ತಪ್ಪ, ಆಗಿರ್ಲಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ನಮಸ್ಕಾರ ರೀ. ಆರಾಮಿದ್ದೀರಿ? ಬರ್ರಿ ಮತ್ತ. ನಮಸ್ಕಾರ. ನಮಸ್ಕಾರಮ್ಮ. ಬರ್ರಿ ಆ ಕಡೆ ಹೋಗ್ಬರ್ರಿ. ಹಾಂ, ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕಿನ ಕುಕನೂರು ಗ್ರಾಮದಲ್ಲೇ ಇದ್ದೀನಿ. ಇಲ್ಲಿ ನಾನು ವೃದ್ಧಾಶ್ರಮಕ್ಕೆ ಬಂದಿದ್ದೀನಿ. ವೃದ್ಧಾಶ್ರಮದಲ್ಲಿ ವೃದ್ಧರು ಹೇಗೆ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತಿನ ದಿವಸ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ವೃದ್ಧಾಶ್ರಮದಲ್ಲಿ ಅಂದರೆ ಮಕ್ಕಳು ಇರಲಾರ್ದಂಥವ್ರು ಅಥವಾ ಮಕ್ಕಳನ್ನು ಕಳ್ಕೊಂಡವರು ಅಥವಾ ಅನಾಥರು, ಇವರು ಯಾವ ರೀತಿಯಾಗಿ ಇಲ್ಲಿ ವೃದ್ಧಾಶ್ರಮದಲ್ಲಿ ಬದುಕ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತಿನ ದಿವಸ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ವೀಕ್ಷಕರೇ. ಓಕೆ ವೀಕ್ಷಕರೇ, ಬನ್ನಿ ನೇರವಾಗಿ ಆ ವೃದ್ಧರನ್ನು ಮಾತಾಡಿಸಿ, ನಮ್ಮ ಜೊತೆಗಿರ್ತಕ್ಕಂತಹ ಅವ್ರನ್ನೆಲ್ಲ ನಮ್ಮ ಆತ್ಮೀಯರನ್ನು ಮಾತಾಡಿಸಿ ಇದರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ವೀಕ್ಷಕರೇ. ಅದಕ್ಕಿಂತ ಮುಂಚೆ ಪ್ರಾರಂಭದಲ್ಲಿ ನಾನು ನಿಮ್ಗೆ ಒಂದು ವಿಷಯವನ್ನು ಹೇಳಿಬಿಡ್ತೀನಿ. ಏನು ಅಂತಂದರೆ, ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ. ಬದುಕಿನ ಯಾವಾಗ ಯಾವ ರೀತಿ ಆಟ ಆಡುತ್ತೆ ಅಂತ ಯಾವತ್ತೂ ಹೇಳಲಿಕ್ಕಾಗಲ್ಲ. ಬದುಕು ಬದಲಾಗ್ತಾ ಇರ್ತದೆ. ಒಂದೊಂದು ಮೆಟ್ಟಿಲು ಕೂಡ ಒಂದು ಕಷ್ಟದ ಮೆಟ್ಟಿಲಿರ್ಬೋದು ಅಥವಾ ಇನ್ನೊಂದು ಮೆಟ್ಟಿಲು ಒಂದು ಸುಖದ ಮೆಟ್ಟಿಲಿರ್ಬೋದು. ಎಲ್ಲ ಮೆಟ್ಟಿಲುಗಳನ್ನು ತುಳಿದು ಕೊನೆಯ ಬದುಕು ವೃದ್ಧಾಶ್ರಮ ಅಂಥೇಳಿ ಹುಡುಕಿಕೊಂಡು ಬಂದಂಥವರ ಕಥೆಯನ್ನು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ವೀಕ್ಷಕರೇ. ಬನ್ನಿ ನೇರವಾಗಿ ಅವ್ರನ್ನ ಮಾತಾಡ್ಸೋಣ. ಇಲ್ಲಿ ನೋಡ್ರಿ, ಇವ್ರು ನೋಡಿ ಒಂಥರ ಅಕ್ಕ ಬನ್ನಿ. ಹಾಂ, ಬನ್ನಿ. ಇವ್ರು ನೋಡ್ರಿ, ಭಾಳ ಸೊಗಸಾಗಿದೆ. ಇಲ್ಲಿ ಬರ್ರಿ ಮಾತಾಡ್ಸೋಣ. ಇವ್ರನ್ನ ಕುತ್ಕೊಂಡು ಇಲ್ಲಿ ಕುಂದ್ರಿ, ಬರ್ರಿ. ಆರಾಮದಿರಿ? ಮೆಲ್ಕ್ ಬರ್ರಿ ಕುಂದ್ರಿ. ಹಾಂ, ನಿನ್ಕಿನ ಎತ್ತರ ಇದೀನಿ ನಾನು. ಹಾಂ, ಆರಾಮಿದ್ದೀರಿ? ಏನು ನಿಮ್ಮ ಹೆಸರು? ಕಸ್ತೂರಿ. ಹಾಂ, ಯಾವ ಊರಿಂದ ಬಂದಿರವ ಇಲ್ಲಿಗೆ? ಹಾಂ, ಹಿರೇಮ್ಯಾಗೇರಿ. ಒಬ್ಬಕ್ಕೆ ಬಂದಿರಿ? ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು? ಹೌದಾ? ಅಲ್ಲಿ ಒಂದು ಆಶ್ರಮ ಇತ್ತನ? ನಿಮ್ಮೂರು ಯಾವ್ದವ ಸ್ವಂತ? ನಿಮ್ಮೂರು? ಹಾಂ, ಹಿರೇಮ್ಯಾಗೇರಿ. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು? ಕಣ್ಣು ಕಾಣ್ತಾವ್ರಿ? ಕಾಣ್ತಾವ. ಹಾಂ, ನಿಮ್ಗೆ ಎಷ್ಟು ವಯಸ್ಸು? ಹಾಂ, ಗೊತ್ತಿಲ್ಲ. ಹಾಂ, ನಿಮ್ಮ ಅವ್ವ ಅಪ್ಪ ಹೂವಿಲ್ಲ ಅಪ್ಪ ಇಲ್ಲ? ಹಾಂ, ತೀರ್ಕೊಂಡಾರ? ಓಕೆ ವೀಕ್ಷಕರೇ, ಇಲ್ಲೇ ನೋಡ್ರಿ ನನ್ನ ಜೊತೆಗೆ ಕೂತಿರ್ತಕ್ಕಂಥ ಕಸ್ತೂರಿ ಅಮ್ಮಕ್ಕ. ಅವ್ರಿಗೆ ಏಜೇ ಗೊತ್ತಿಲ್ಲ. ಅವ್ರಿಗೆ ಕನಿಷ್ಠ ನನಗನ್ಸುತ್ತೆ ಒಂದು 50ರಿಂದ 60 ವಯಸ್ಸು ಹತ್ತಿರ ಇರ್ಬೋದು ಅವರು. ಇಲ್ಲಾಂದರೆ ಒಂದು 50 ಅಂತರೂ ಆರಾಮ್ ಇರ್ಬೋದು ಅವ್ರಿಗೆ. ಇಂತಹ ಅನಾಥರ ಬದುಕಿನ ಕಥೆಗಳು ಇಲ್ಲಿ ಭಾಳಷ್ಟು ಸಿಗ್ತವೆ. ಇಂಥವರ ಕಥೆಗೆ ಒಂದಷ್ಟು ಸ್ಫೂರ್ತಿ ಆಗಲಿ. ಈ ವಿಡಿಯೋನ ನೋಡ್ತಕ್ಕಂಥ ನಮ್ಮ ಪ್ರೀತಿಯ ವೀಕ್ಷಕ ಬಂಧುಗಳು ಸಹಾಯವನ್ನು ಮಾಡಿದರೆ ಇವ್ರಿಗೆ ಒಂದಷ್ಟು ಕುಂದುಕೊರತೆಗಳಿಗೆ ಒಂದಷ್ಟು ಸಹಾಯ ಆಗುತ್ತೆ ಅಂತ ಭಾವಿಸ್ತೇನೆ. ಅವ್ರಿಗೆ ಬೇಕಾದಂಥ ವಸ್ತುಗಳು ತೆಗೆದುಕೊಳ್ಳಿಕ್ಕೆ ಸುಲಭ ಆಗ್ತದೆ, ಸಹಾಯ ಆಗ್ತದೆ. ಏನು ತೊಂದರೆ ಇಲ್ಲ, ಕೊಡ್ಬೋದಲ್ಲ ವೀಕ್ಷಕರೇ? ಕೊಡಿ ಅಂತ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಬನ್ನಿ, ಬೇರೆಯವ್ರನ್ನೆಲ್ಲರನ್ನೂ ಕೂಡ ಮಾತಾಡಿಸುವಂಥ ಪ್ರಯತ್ನವನ್ನು ಮಾತಾಡ್ಸೋಣ ರೀ. ಹಾಂ, ಹೆಂಗೆ ಇಲ್ಲಿ ಆರಾಮೈತೆ? ಬೆಸ್ಟ್ ಅದಿರಿ? ಬನ್ನಿರಿ, ಹೋಗೋಣ ಬರ್ರಿ. ಯಾರು ಇವ್ರು? ಹಾಂ, ಇವ್ರಾ? ಹಾಂ, ಬರ್ರಿ ಬರ್ರಿ. ಅಜ್ಜಾರ ಆರಾಮದಿರಪ್ಪ? ಓಕೆ ಬನ್ನಿ ವೀಕ್ಷಕರೇ, ಇಲ್ಲಿ ನಾನು ಈ ವೃದ್ಧಾಶ್ರಮದಲ್ಲಿ ಒಂದು ದಂಪತಿಗಳನ್ನು ನಿಮ್ಗೆ ತೋರಿಸ್ಲಿಕ್ಕೆ ಹೋಗ್ತೀನಿ. ಅವರು ಮಕ್ಕಳ ಭಾಗ್ಯ ಇಲ್ಲ, ಬಟ್ ಅವರು ನಾವೇ ಮಕ್ಕಳು ಅಂತ ತಿಳ್ಕೊಂಡು ನಮ್ಮನ್ನು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಬನ್ನಿ, ಅವ್ರು ನೇರವಾಗಿ ಅವ್ರನ್ನ ಮಾತಾಡಿಸಿ ಇದ್ರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಇಬ್ಬರು ಗಂಡ ಹೆಂಡತಿ ಇಲ್ಲೇ ಆಶ್ರಮದಲ್ಲೇ ಬದುಕನ್ನು 2.5 ವರ್ಷದಿಂದ ಕಳೀತಾ ಇದ್ದಾರೆ. ಬನ್ನಿ, ಅವ್ರು ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಆರಾಮದಿರಿ? ಆರಾಮದವ್ರಿ. ಏನು ನಿಮ್ಮ ಹೆಸರು? ಶಂಕರಪ್ಪ. ಹಾಂ, ನೀವು ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು? 2.5 ವರ್ಷ ಆತ್ರಿ. 2.5 ವರ್ಷ ಆಯ್ತಲ್ಲ? ಹೌದು. ಎಲ್ಲಿಂದ ಬಂದಿರಿ? ಹಾವೇರಿ. ಮಕ್ಕಳಾಗಿಲ್ಲ. ನಮ್ಮ ಮನೆಯವರು ನಾವು ಕೂಡ ಬಂದೇವೆ. ಎಲ್ಲಿದ್ದಾರೆ ಅವರು? ಒಳಗದಾರ, ಬರ್ತಾರೆ. ಒಳಗದಾರ? ಯಾಕೆ ಇಲ್ಲಿ ಬಂದ್ಬಿಟ್ರಿ? ಮತ್ತೆ ಮಕ್ಕಳಿಲ್ಲ, ಅಣ್ಣ ತಮ್ಮಗಳು ಇದ್ರು, ಹಂಚ್ಕೊಂಡಿಲ್ಲ. ವಯಸ್ಸಾತ್ ನಮಗ. ಅರ್ಬಿ ಅಂಗಡಿ ಒಳಗಿದ್ವಿ ನಾವು. ಇಲ್ಲಿ ಮಾರೋಡ್ರ ಅಂಗಡಿಯಾಗ ಅಲ್ಲಿ ದುಡಿತಿದ್ವಿ. ಸಣ್ಣದೊಂದು ಮನೆ ಸ್ವಂತ ರೀ.
ಅದಕ್ಕೆ ಅಲ್ಲಿ ಕಟ್ಟಿಸ್ಕೊಂಡು ಇದ್ವಿ ಆರಾಮ. ಅಲ್ಲಿ ಬಿತ್ತದು ಒಂದು ಮಳೆಗಾಲಕ್ಕೆ 2 ವರ್ಷದ ಮುಂದೆ. ಅದಕ್ಕೆ ಕಟ್ಸೋದಾಗಲಿಲ್ಲ. ಅದಕ್ಕೆ ಇಲ್ಲಿಗೆ ಬಂದ್ವಿ ಕೇಳ್ಕೊಂಡು. ಆಶ್ರಮದಾಗ ಅನುಕೂಲ ಇತ್ತು. ಮತ್ತು ನಮ್ಮ ಮನೆಯವ್ರ ಕುಟುಂಬದ ಇಲ್ಲೇ ಭಾಗ್ಯನಗರ. ಅವರು ಹಳೆಯಂದ್ರೆ ಯಾರು ಹಚ್ಚಗಳಿಲ್ಲ. ಅವರು ಬರ್ರಿ ಅವ್ವ, ನಮಸ್ಕಾರ. ಬರ್ರಿ ಈ ಕಡೆ ಬರ್ರಿ. ಬರ್ರಿ ಇಲ್ಲಿ ಬಾ ಯವ್ವ, ಬಾ. ನೀನು ಮಾತಾಡ್ಸೋಣ ಅಂತ ಬಂದೀನಿ. ನೀನು ನೋಡಿದ್ರೆ ಅಯ್ಯವ ಆರಾಮದಿರಿ? ಹೆಂಗೈತಿ ಇಲ್ಲಿ? ಆರಾಮದಿರಿ? ಎಲ್ಲದ್ರಿಂದ ಅನುಕೂಲ ಐತಿ. ಎಲ್ಲರಿಂದ ಅನುಕೂಲ ಐತಿ ಏನ್ರಿ. 2 ವರ್ಷ ಆತ್ರಿ? 2.5 ವರ್ಷ ಆತ್ರಿ. 2.5 ವರ್ಷ ಆತ. ಮಸ್ತ್ ಇದ್ರಿ ಬಿಡು. ಮತ್ತೆ ಏನ್ ಮಾಡೋದ್ರಿಪ್ಪ, ವಯಸ್ಸಾಗೈತಿ. ಮಕ್ಕಳು ಮರಿ ಇದ್ದಾರ ಬಂದ್ ಅದಾರ ಇಲ್ಲಿ. ನಮ್ಗೆ ಅಂಕರ್ ಇಲ್ಲೇ ಇಲ್ಲ. ಅದಕ್ಕೆ ಮತ್ತೆ ನಾವ ಅನ್ಕರಿ ಇರ್ಲಿ, ನಾವು ಮಾತಾಡ್ಸಿ ಹೋಗ್ತೀನಿ. ಸ್ಕೂಲ್ ಹುಡುಗರು ಬರ್ತಾವು, ಎಲ್ಲಾರು ಮಾತಾಡ್ತಾರ ಹೋಗ್ತಾರ. ಅವ ಮಕ್ಕಳು ಮೊಮ್ಮಕ್ಕಳು ಅಂತ ಹೇಳ್ಕೊಂಡು ಮಕ್ಕಳೆಲ್ಲ ಬಂದು ಮಾತಾಡ್ಸಿ ಮಾತಾಡ್ಸ್ಬೇಕಾರಿ. ಮತ್ತೆ ಈ ಕುಕ್ನೂರ್ ಒಳಗೆ ಅಗದಿ ಪುಣ್ಯದ ಊರು ಇದು. ಯಾಕಂದ್ರೆ ಇಲ್ಲೇ ನೋಡ್ರಿ, ಆಶ್ರಮದಾಗ ಇರೋರಿಗೆ ಒಂದ್ ದಿವ್ಸಕ್ಕೆ ಏನಾರ ಕಾರ್ಯಕ್ರಮ ಇದ್ದೇ ಇರ್ತಾವ. ಬರ್ತಡೇ ಇರ್ತೈತಿ, ಅಡಿಗೆ ಮಾಡಿಸ್ಕೊಂಬಂದು ಊಟಕ್ಕೆ ನೀಡಿ ಹೋಗೋದು ಮಾತಾಡಿರ್ತಾರ. ಇಲ್ಲೇ ಮಾಡಿಸಿ ನೀಡಿ ಹೋಗ್ತಾರ. ಇದು ಕಾನೂನು ಭಾಳ ಐತಿ. ಇಲ್ಲಿ ಭಾಳ ಆಶ್ರಮ ಚಲೋ ಐತಿ ಇಲ್ಲಿ ಕುಕ್ನೂರ್ ಒಳಗೆ. ಎಲ್ಲ ಟ್ರಸ್ಟ್ ವತಿಯಿಂದ ನಡೀತೈತಿ. ವಿದ್ಯಾನಂದ ಗುರುಕುಲ ಟ್ರಸ್ಟ್ ವತಿಯಿಂದ ಇದು ನಡೀತೈತಿ ಆಶ್ರಮ ರೀ. ಡಾಕ್ಟರ್ ಬಂದು ಚೆಕ್ ಮಾಡಿ, ಡಾಕ್ಟರು ಬರ್ತಾರ, ಎಲ್ಲ ಚೆಕಿಂಗ್ ಬರ್ತಾರೆ ಏನ್ರಿ. ಇದನ್ನ ಯಾರು ನಡ್ಸ್ಕೊಂಡು ಹೋಗ್ತಾರಪ್ಪ ಇಲ್ಲಿ ಈ ಆಶ್ರಮವನ್ನ? ಇಲ್ಲಿ ಟ್ರಸ್ಟ್ ಐತ್ರಿ, ವಿದ್ಯಾನಂದ ಗುರುಕುಲದ್ದು ಟ್ರಸ್ಟ್ ಐತಿ. ಹೇಳ್ರಿ. ಟ್ರಸ್ಟ್ನೊಳಗ ಅದಾರ. ಅವರು ಶರಣಪ್ಪ ಸಾವ್ಕಾರ ಅಂದ್ರೆ ಉಪಾಧ್ಯಕ್ಷರು ಅದಾರ್ರಿ, ಹೊಸಮನಿ ಅಂತ. ಇದಕ್ಕೆ ಅಧ್ಯಕ್ಷರು ಮೇನ್ ಮಂತ್ರಾಲಯ ಜಗದ್ಗುರುಗಳು ಸ್ವಾಮಿಗಳು. ಮತ್ತೆ ಇಲ್ಲಿ ಜಾಗೀರ್ದಾರ್ ಸರ್ ಅಂತ ಅದಾರ್ರಿ. ಅವರು ಬಂದು ಇಲ್ಲಿ ಎಲ್ಲ ಇಲ್ಲಿ ಅರೇಂಜ್ಮೆಂಟ್ ಅಷ್ಟು ಅವ್ರದ, ಸ್ಕೂಲಿಂದ ಆಗಲಿ ಆಶ್ರಮದ್ದಾಗಲಿ ಅವರು ನೋಡ್ಕೊಂಡು ಹೋಗ್ತಾರೆ. ಏನ್ ಹೇಳ್ತೀರ ಅವ್ರ ಬಗ್ಗೆ? ಮತ್ತೆ ಇಷ್ಟೆಲ್ಲ ನಿಮ್ಮನ್ನ ನೋಡ್ಕೊಂಡು ಕಾಳಜಿ ಮಾಡ್ಕೊಂಡು ಹೊಂಟಾರಲ್ಲ. ಹೌದು, ಮತ್ತೆ ನಾವು ಒಳ್ಳೇದ ಹೇಳ್ಬೇಕಂದ್ರೆ ಮತ್ತೆ ಈಗ ಅವ್ರೆಲ್ಲ ಯಾವ್ದಕ್ಕೂ ತೊಂದ್ರೆ ಇಲ್ದಂಗೆ ನಡೆಸ್ತಾರೆ. ತಿಂಗಳಿಗೊಮ್ಮೆ ರೇಷನ್ ಬರ್ತೈತಿ ಅಲ್ಲಿಂದ ಟ್ರಸ್ಟ್ ನಿಂದ ರೀ. ರೇಷನ್ ಆಮೇಲೆ ಮುಂಜಾನೆ ಚಾ, 9:30 ನಾಷ್ಟ, 1 ಗಂಟೆ ಮೇಲೆ ಊಟ, ಅನ್ನ ಸಾರು ರೊಟ್ಟಿ, ಎಲ್ಲಾರು ಒಂದ್ ದಿವ್ಸ ಚಪಾತಿ ರೀ. ಹಿಂಗೆಲ್ಲ ಮಾಡ್ತಾರೆ. ಭಾಳ ಅನುಕೂಲ ಐತಿ ಧರ್ವಂದ್ರಿಂದ. ನಾನು ಏನ್ರಪ್ಪ ತಿಂಗಳಿಗೊಮ್ಮೆ ಎಣ್ಣೆ, ಮೈ ಸೋಪು, ಅರಿವಿಗೆ ಸೋಪು ಎಲ್ಲ ಕೊಡ್ತಾರೆ. ಮತ್ತೆ ಏನು ಇಲ್ಲಿ ಅಮೌಂಟ್ ಏನು ತೊಗೊಳಂಗಿಲ್ಲ. ನಮಸ್ಕಾರ ರೀ ಸರ್. ಮೇಸ್ಟ್ರು ರಿಟೈರ್ಡ್ ಮೇಸ್ಟ್ರು. ಹೆಡ್ ಮಾಸ್ಟರ್ ಆಗಿ ಪೆನ್ಷನ್. ಆರಾಮದಿರಿ? ಏನ್ ನಿಮ್ಮ ಹೆಸರು? ನೂರನ್ನಪ್ಪ. ನೂರಂದಪ್ಪ. ಯಾವ ಊರ್ರಿ? ನಮ್ದು ಬಾಗಲಕೋಟೆ ಜಿಲ್ಲಾ ಹುನಗುಂದ ತಾಲೂಕು. ಬಾಗಲಕೋಟೆ ಜಿಲ್ಲಾ ಹುನಗುಂದ ತಾಲೂಕಿಂದ ಬಂದಿರಿ. ಎಷ್ಟು ವರ್ಷ ಆಯ್ತು ಬಂದಿಲ್ಲಿ? 3.5 ವರ್ಷ. 3.5 ವರ್ಷದಿಂದ ಇಲ್ಲೇ ಇದ್ದೀರಿ. ರಿಟೈರ್ಡ್ ಇದು ಬಂತ ಪೆನ್ಷನ್? 44,835 ರೂಪಾಯಿ. ಈಗ ಈಗೂ ಬರುತ್ತಾ? ಈಗೂ ಬರುತ್ತೆ. ಏನ್ ಮಾಡ್ತೀರಿ ಅದನ್ನ? ಬರೀ ದಾನ ಮಾಡಿದ್ವಿ, ಸಾಕಷ್ಟು ದಾನ ಮಾಡಿ. 3 ವರ್ಷದಿಂದ ಅವರು ಎಲ್ಲ ನೋಡಿರ ನಿಮ್ಮನ್ನ? ಎಲ್ಲ ನೋಡ್ರಿ. ಯಾಕೆ ನಿಮ್ ಮಕ್ಕಳಿಲ್ವಾ? ಮಕ್ಕಳಿಲ್ಲ. ನಾ ಬರೀ ದಾನ. ಜೀವನದಲ್ಲಿ ಜಿಗುಪ್ಸೆಯಾಗಿ ವೈರಾಗ್ಯ ಬಂದು ಎಲ್ಲ ದಾನ. ಏನೇನು ಕೊಟ್ಬಿಟ್ರಿ? ಎಲ್ಲ ರೊಕ್ಕ ಬಂಗಾರ ಎಲ್ಲ ದಾನ ಮಾಡಿ. ಅಮ್ಮ ಮತ್ತೆ ಅದ ರೂಮ್ನಾಗ ಅದು ಅಮ್ಮನೂ ಇದ್ದಾರೆ. ಸ್ವಂತ ಕಟ್ಸಂಗ ರೂಮು ಸ್ವಂತ ನೀವೇ ಕಟ್ಸಿದ್ದ? ನಾವು ಕಟ್ಸ, ಇಬ್ರು ಗಂಡ ಅಂತ ಇಬ್ರು ಸಪ್ರೇಟ್ ಆಗಿ ಮಾಡ್ಕೊಂಡ್ರ? ಏನ್ ವಿಷಯ ಹೇಳ್ತಿದ್ರಿ? ಮ್ಯಾಥ್ಸ್ ಟೀಚರ್ ನೀವು. ಏನ್ ಜೀವನದಾಗ ಮ್ಯಾಥ್ಸ್ ತಪ್ಪಿತು ಅಂದ್ರೆ ನಮ್ದು ಜೀವನನೇ ತಪ್ಪುತ್ತಲ್ಲ? ಎಲ್ಲ ತಪ್ಪುತ್ತೆ. ಏನ್ ಬದುಕಂದ್ರೆ ನಿಮ್ ಪ್ರಕಾರ ಮೇಷ್ಟ್ರೆ? ಬದುಕಂದ್ರೆ ಏನಿಲ್ಲ, ಯಾರು ಸಂಬಂಧ ಇಲ್ಲ, ಸುತ್ತಿಲ್ಲ. ನಾವು ಒಬ್ಬರೇ ಅನುಭವಿಸ್ಬೇಕು, ನಾವು ಒಬ್ಬರೇ ಇರ್ಬೇಕು, ಶಾಂತಿಯಿಂದ ಇರ್ಬೇಕು. ಆಟ ಒಬ್ರಿಗೊಬ್ರು ಯಾರು ನೋಡೋದಲ್ಲ, ಯಾರು ನೋಡೋದಿಲ್ಲ. ನಮ್ಮ ವಯಸ್ಸಿಗೆ ತಕ್ಕಂತೆ ನಾವ ಸುಧಾರಿಸ್ಕೊಂಡಿರೋದು. ನಾನು ಮಗಳದ್ದು ಎಕ್ಸಾಮ್ ಬರ್ಸಕ್ಕೆ ಬಂದಿದ್ದೆ ನವೋದಯದ್ದು.
ಇವರು ನಮ್ಗೆ ಪರಿಚಯಸ್ಥರು, ಇಲ್ಲೇ ಒಂದು ವೃದ್ಧಾಶ್ರಮ ಇದೆ, ಬನ್ನಿ ಭೇಟಿಯಾಗಿ ಒಂದ್ಸರಿ ವಿಡಿಯೋ ಮಾಡ್ರಿ ಅಂತಂದ್ರು. ಅದಕ್ಕೆ ಬನ್ನಿಯಪ್ಪ, ನೋಡೋಣ. ನನಗೊಂದು ಸೌಭಾಗ್ಯ ಅನ್ಕೋತೀನಿ ನಾನು ನಿಮ್ಮನ್ನು ಮಾತಾಡ್ಸೋದು ಒಂದು. ಏನ್ ಮೇಷ್ಟ್ರೆ? ಇಲ್ಲ, ನಾನು ಬದುಕನ್ನ ಕಾಣುವವ. ಬದುಕು ಕಾಣ್ಬೇಕಂದ್ರ ಬದುಕಿನ ವ್ಯಥೆಗಳು ಅಥವಾ ಸುಖಗಳು ಎಲ್ಲವೂ ನೀವು ಒಂದೊಂದು ಬೆಂದು ಕಂಡವ್ರು ನೀವು. ನಮ್ಗೆ ಗೊತ್ತಿಲ್ಲ, ತಿಳ್ಕೊಳ್ಳೋಣ ಅಂತ ಬಂದೆ ನಾನು. ಎಲ್ಲರೂ ಬಂದವ್ರಿಗೆ ಹಂಗಾಗೆ ಬಂದವ್ರು. ನಮ್ದು ಬೆಂದು ಬಂದಿರೋರು, ನೊಂದು ಬೆಂದು ಬಂದವರು ಎಲ್ಲರೂ, ಗಂಡ್ಮಕ್ಳಲ್ಲಿ ಹೆಣ್ಮಕ್ಳಲ್ಲಿ ತಂದೆಯಿಂದ ಬಂದವ್ರ. ಅವರು ನಮ್ ಕೂಡ ಸ್ಟಾರ್ಟ್ ಆಗ್ಯಾರ. ಅವ್ರ ಕೂಡ ಹೊಂದ್ಕೊಂಡು ಹೊಂತೀವಿ. ನೀವು ಇಲ್ಲಿಗೆ ಬಂದು 3 ವರ್ಷ ಆಯ್ತು. ಈಗ 3.5 ವರ್ಷ ಆಯ್ತು. ಏನು ಹಂಗಾರೆ ನಿಮ್ಮ ಪ್ರಕಾರ ಈಗ ಕೊನೆಗೆ ನೀವು ನೋಡಿ ನಿಮ್ಮ ಮಡದೇವ್ರು ಅಮ್ಮನೂ ಕೂಡ ನಿಮ್ಮ ಜೊತೆಗೆ ಅದಾರ ಇವತ್ತಿನ ದಿವಸ. ಏನು ಹೇಳ್ತೀರ ಅವ್ರ ಬಗ್ಗೆ? ಅವ್ರ ಬಗ್ಗೆ ಏನಿಲ್ಲ, ಅವ್ರ ನಾಯಿ ಏನ್ ಹೇಳ್ತೇನೆ ಅವ್ರ ಅದಕ್ಕೆ ಯಾಸ್ ಅಂತಾರೆ. ಅದಕ್ಕೆ ವಿರೋಧ ಇಲ್ಲ. ನೀವು ಹೆಂಗಿರ್ತೀರಿ ಮಾಡ್ರಿ, ಹೆಂಗಿರ್ತೀರಿ ಇರ್ರಿ, ನಿಮ್ ಕೂಡ ಜೊತೆಗಿರ್ತೀರಿ ಅಂತಾರ. ಒಳ್ಳೆ ಅವರಿಂದ ನಾವು ಶಾಂತಿಯಿಂದ ಅದ್ರಿ. ಏನೋ ಒಮ್ಮೊಮ್ಮೆ ನೆಗಡಿ ಬರ್ತಾವ, ಬೇಯ್ತು ಹೊಡಿತು, ಏನು ಗಟ್ಟಿ ಆಗ್ಯದಾರ. ಏನ್ರಿ ಅಜ್ಜರ್ ನಿಮ್ಮ ಪ್ರಕಾರ ಈ ಗಂಡ ಹೆಂಡತಿ ಅಂದ್ರೆ ಏನು, ಯಾವ ರೀತಿಯಾಗಿ ಬದುಕ್ಬೇಕು ಅವರು, ಏನು ಅದ್ರ ಗಂಡ ಹೆಂಡತಿ ಸಮಾಜದಲ್ಲಿ ನ್ಯಾಯ ನೀತಿ ಆಚಾರ ವಿಚಾರ ನಡೆ ನುಡಿ ದಾನ ಧರ್ಮ ಸತ್ಯ ಇವುಗಳನ್ನು ಪಾಲಿಸ್ಕೊಂಡು ಯಾರು ಹೋಗ್ತಾರ ಅವ್ರಿಗೆ ಸುಖ ಸಿಗ್ತದೆ. ಅದನ್ನು ಬಿಟ್ಟು ನಾವು ಬೇರೆ ಇಲ್ಲ. ಅದನ್ನು ಬಿಟ್ಟು ಏನು ಬಿಡ್ತೀನಿ ಅಲ್ಲಿ ಜೀವ ಹೋಗಪ್ಪ. ನಾನು ಅದನ್ನ ಏನು ಬಿಡ್ತೀನಿ, ಅದನ್ನು ಬಿಟ್ಟು ಬೇರೆ ಮಾತಾಡೋದ್ರೆ ಅವತ್ತು ಜೀವ ಇರೋದು ನಾನು. ಬಾರಿ ನೀವು ಕೊರಗಿದೆಯಾ ಮಕ್ಕಳಿಲ್ಲ ಅನ್ನೋದು? ಮಕ್ಕಳು ಕೊರಗಿಲ್ಲ. ಮಕ್ಕಳು ಕೊರಗಿದ್ದ ನಾನು ಮತ್ತೊಂದು ಹಗ್ಗ ಮಾಡ್ಕೊತಿದ್ದೆ. ಮಕ್ಕಳು ಬೇಕು ಅಂತ ಅಂದಿದ್ರ ಇನ್ನೊಂದು ಹಗ್ಗ ಮಾಡ್ಕೊಂಡು ಮಕ್ಕಳನ್ನ ಕಾಣ್ತಿದ್ದೆ. ಸತಿಯಾಗಿ ಬಂದಾಕಿಗೆ ನನ್ನ ಜೀವನದಲ್ಲಿ ಒಬ್ಬಕ್ಕೆ ನನ್ನ ಸತಿ ಇರಬೇಕು ಅಂತ ಒಂದು ಗುಣ ನನ್ನ ಹತ್ರ. ತಂದೆ ತಾಯಿ ಇನ್ನೊಂದು ಲಗ್ನ ಮಾಡ್ಕೋಪ, ಅವ್ರಿಗೆ ಮಕ್ಕಳಾಗೋದಿಲ್ಲ, ಇನ್ನೊಂದು ಲಗ್ನ ಮಾಡ್ಕೋ, ಒಳ್ಳೆಯನಾಗಿರು ಅಂತ ಅಂದ್ರ ಮನೇಲಿ ಅಂದ್ರು. ತಂದೆ ತಾಯಿ ಅಂದ್ರು. ಆದ್ರೆ ನಿಮ್ದು ಒಂದು ನಿಲುವು ನಮ್ಮ ನಿರ್ಧಾರ ಬಿಡ್ಲಿಲ್ಲ. ಈಗ ಬದುಕ್ಬೇಕಂತ, ಹೀಗೆ ಬದುಕಬೇಕು. ಬಂದದ್ ಬರ್ಲಿ, ಗುರುವಿನ ದಯ ಒಂದು ಹೇಳಿ. ಭಾರಿ ಮಾತಾಡ್ತೀರಿ ಅಜ್ಜಾರ ನೀವು. ಮೇಷ್ಟ್ರಲ್ವಾ? ಅಮ್ಮ ಇದ್ದಾರಲ್ಲಿ ಮಲ್ಕೊಂಡಿದ್ದಾರ? ನಾನು ಜೀವನದಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕ ಪ್ರಾಶಸ್ತ್ಯ ಕೊಡ್ತೀನಿ. ಮೊದಲನೇ ಆದ್ಯತೆ ಅವೇ ನನ್ನ ಮಕ್ಕಳು. ಬಂದು ಮಾತಾಡ್ತಾರ. ನೀವು ಇಲ್ಲಿ ಇದ್ದೀರಿ ಅಂತ ಗೊತ್ತಿದೆ ಅಮ್ಮ ನಿಮ್ಮ ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಸ್ಗೆ ಬರ್ತಾರ. ನನ್ನ ಕೈಯಕಂತ ವಿದ್ಯಾರ್ಥಿಗಳು ಬಂದ ಸನ್ಮಾನ ಮಾಡ್ತಾರ. ತಿಂಡಿ ತಿನಿಸು ಹಣ್ಣು ಹಂಪಲ ತಂದು ಮಾತಾಡ್ಸಿ ಹೋಗ್ತಾರ. ಬಿಡ್ರಿ ಮತ್ತೆ ಯಾಕೆ ಮಕ್ಕಳು ಕೊರಗ ಅಲ್ವಾ? ಏನ್ ಕೊರಗಿಲ್ಲ. ಬೇಡ್ರಿ, ನಮಸ್ಕಾರ, ಚೆನ್ನಾಗಿರ್ರಿ. ಕೊರಗಿಲ್ಲ. ಜೀವನದಲ್ಲಿ ಕಾಸ ಮುಂದ ಜೀವನಕ್ಕ ನಮ್ಗೆ ಆಧಾರ ಏನ್ಕೇನಾರ ಆಧಾರ ಮುಂದೆ ಯಾರಪ್ಪ ಅನ್ನೋದು ಕೊರಗೈತಿ. ಏನಿಲ್ಲ, ನೆನಪಟ್ಟಾಗಿ ಬಿದ್ವಿ, ಹೇಳಕ್ ಬರಲ್ಲ, ಕುಂದಕ್ ಬರಲಿಲ್ಲ, ಕಷ್ಟ. ಅವಾಗ ಏನೈತೆ ಮತ್ತಿದು ಜೀವನಕ್ಕೆ ತೊಂದರೆ ಆಗ್ಬೋದು ಅಂತಕ್ಕಂಥ ಭಾವನೆ ಐತಿ. ಕೊರಗೈತಿ. ಆ ಕೊರಗು ದೇವರು ನಿಶ್ಚಿತ ದೌಡ್ ಕರ್ಕೊಂಡ್ ಅದನ್ನ ಭಗವಂತ ನೋಡ್ತಾನೆ ಬಿಡಿ. ಯಾಕೆ ಈಗ ಚಿಂತೆ ಮಾಡ್ಬೇಡ್ರಿ ಅದ್ರ ಬಗ್ಗೆ. ಹೌದು, ಮತ್ತೆ ಮುಂದಿನ ಭವಿಷ್ಯ ಏನೈತೆ ಅನ್ನೋದ ಅರ್ಥ ಮಾಡ್ಕೊಡೋದ ಜೀವನ ವ್ಯರ್ಥ ಆಗಿ ಹೋಗ್ಬಾರ್ದು. ಮುಂದೆ ಏನ್ ಬರ್ತೈತೆ ಏನಾರ ಚಿಂತೆ ಇರ್ಬೇಕದ. ಮುಂದೆ ನಾವು ಹಿಂಗ ಇರ್ತೀವೇನು? ಇಲ್ಲ.
ಹಿಂಗೆ ಇರ್ತೀವಿ ಅಂತ ಹಂಗಾರೆ ದೇವರಾಗಿರ್ತಿದ್ವಿ. ಮುಂದಿನ ಗೊತ್ತಾಗಿದ್ರೆ ದೇವರಾಗಿರ್ತಿದ್ವಿ ಅಂತ. ದೇವರಾಗಿರ್ತಿದ್ವಿ. ಮುಂದೆ ಸಾವು ಐತಿ ಅದು ಸಾವು ಕಣ್ಣು ಏನ್ ಹೇಳ್ತೀರಿ ಮತ್ತೆ ಸಾವಿನ ಬಗ್ಗೆ ಕೆಲವರು ಅಂಜಿಕೆ ಇರುತ್ತಲ್ಲ, ಭಯ ಇರುತ್ತೆ, ಏನಪ್ಪ ನಾನು ಒಂದ್ ದಿವಸ ಸತ್ತೋಗ್ಬಿಡ್ತೀನಲ್ಲ ಅಂತ. ಏನಿಲ್ಲ, ಸಾಯೋದು ಎಲ್ಲ ಏನು ಕೆಲವು ಮಂದಿ ಶರಣರು ಶಿವಶರಣರು ಎಲ್ಲರೂ ಒಂದಿನ ಹೋಗ್ಯಾರ, ಮತ್ತೆ ಅವ್ರ ಕೂಡ ಹೋಗದ ಹುಟ್ಟು ಸಾವು ಬಿಡುಗಡೆ ಇಲ್ಲ. ಹುಟ್ಟಿದ ಮೇಲೆ ಸಾವು ಬಿಡುಗಡೆ ಇಲ್ಲ, ಹೋಗ್ಲೇಬೇಕು. ಹ್ಯಾಂಗ ಬಂದಿವಿ ಹಂಗ ಹೋಗುದು, ಅಲ್ಲಿ ಬರ್ತೀವಿ ಬತ್ಲೇನೆ ಹೋಗುದು. ಅದ್ ನಡ್ಬಡಕ ಇಷ್ಟ ಎಲ್ಲ ಜಂಜಾಟ ಇದು, ನಡ್ಬೇಕು ಜಂಜಾಟ. ಇವನ್ ಹೆಂಗ್ ಕಳಿಬೇಕ್ರಿ ಮತ್ತ? ಇವನ್ ಹೆಂಗ್ ಕಳಿಬೇಕು ಜಂಜಾಟನ? ಜಂಜಾಟ ಕಳ್ಕೊ ಮನಸ್ಸಿಗೆ ನೀನೇ ಅಪ್ಪ ದೇವ್ರ ಅಂತ ಕಳ್ಕೊ ಹೋಗುದು. ಓಕೆ ಅಜ್ಜರ, ಓಕೆ, ಥ್ಯಾಂಕ್ ಯು. ಖುಷಿ ಆಯ್ತು ನಿಮ್ಮ ಜೊತೆಗೆ ಮಾತಾಡಿ. ಏನ ಅಂದ್ರಲ್ಲ ನಿಮ್ಮ ಹೆಸರು? ನೂರೊಂದಪ್ಪ. 101. ಏನಮ್ಮ ಆರಾಮದಿರಿ? ಏನ್ ನಿಮ್ಮ ಹೆಸರು? ನನ್ನ ಹೆಸರು ಲಾಲ್ಬಿ. ಆರಾಮದಿರಿ? ಯಾಕೆ ನಮಗೆ ಮುಂದೇನೋ ಬರೋದಿಲ್ಲ ಸರ್. ಮುಂದೇನೋ ಪಾಪ. ನೀವ್ ಎಷ್ಟು ವರ್ಷ ಆತ್ ಬಂದು? 4 ವರ್ಷ ಆಯ್ತು. 4 ವರ್ಷ. ನೀವ ಸೀನಿಯರ್ ಅನಿಲ್ಲಿ? ನಿಮ್ಗಿಂತ ಸೀನಿಯರ್ ಅದಾರ? ಯಾವ ಊರವರು? ಹುಣಸಾಳ ಗುನ್ನಾಳ ಹತ್ರ. ಯಾಕೆ ನೀವು ಬಂದ್ಬಿಟ್ರಿ? ಹಂಗ ಕೈ ಬೇಡಿ ಕಾಲು ಬೇಡಿಗೆ. ಅವ್ರಿಗೆ ಕಷ್ಟ. ಇವರು ನಮಸ್ಕಾರ, ಆರಾಮಿದ್ದೀರಿ ಯಜಮಾನ್ರೇ? ಬಿದ್ದಿದ್ದೀರಾ? ನೀವು ಯಾವ ಊರಿಂದ ಬಂದಿರಿ? ಯಲಬುರ್ಗಿ. ನಿಮ್ಮ ಹೆಸರು? ರಾಜಪ್ಪ ಕಲಾಲ್. ಎಷ್ಟು ವರ್ಷ ಆಯ್ತಪ್ಪ ಬಂದಿಲ್ಲಿ? 12 ವರ್ಷ ಆಯ್ತು. ನೀ ಎಲ್ಲರಿಗಿಂತ ಸೀನಿಯರ್ ಆಗಾರಿ ಇವರು. ಇವರೇ 12 ವರ್ಷದಿಂದ ಇಲ್ಲಿ? 12 ವರ್ಷ ಆಯ್ತು ನೋಡ್ರಿ. ಹೌದಲ್ಲ? 12 ವರ್ಷ ಆಯ್ತು. ನೀ ಯಾಕೆ ಬಂದ್ಬಿಟ್ರಿ ಇಲ್ಲಿಗೆ? ಮತ್ತು ನನಗೆ ಎಲ್ಲರೂ ಅದಾರ. ಎಲ್ಲರೂ ಅದಾರ, ಇಲ್ಲ ಅಂತ ಹೇಳೋಲ್ಲ. ನನಗಿಲ್ಲ, ಅವ್ರು ಅದಾರ. ಅವ್ರಿಗೆ ಅದಾರ? ಬಂಧು ಬಳಗ ಅದಾರ, ಅವರು ನಮಗಿಲ್ಲ. ಅಮ್ಮ ಮತ್ತೆ ಇಲ್ಲ, ಅವ್ರು ಹೋದ್ರಾ? ಎಲ್ಲರೂ ಅದಾರ. ಅಂತಂಬಳು ಇನ್ನೊಬ್ರು ಅದಾರ. ನಿಮ್ಗೆ ಹೊಲ ಫಲ ಇತ್ತ? ಏನಿಲ್ಲ. ಹಿರಿಯರಿಗೆ ಕಾಲಕ್ಕೆ ಹೋಗ್ಬಿಟ್ಟು ಎಲ್ಲ ಬಿಟ್ಟು ಬಂದ್ಬಿಟ್ರ? ಇಲ್ಲಿ ಏನ್ ಅನ್ಸುತ್ತೆ ಜೀವನದೊಳಗ ಇವೆಲ್ಲ ನೋಡ್ತಿರಲ್ಲ, ಬದುಕಂದ್ರೆ ಏನು? ಎಲ್ಲರೂ ಇದ್ರು ಕೂಡ ನಮ್ಗೆ ಯಾರು ಇಲ್ಲ ಅನ್ನಂಗ ಅದಿರಲ್ಲ, ಅದಕ್ಕೆ ಏನಂತ? ಪೇಪರ್ಗೆ ಹಾಕ್ಸಿ, ದೊಡ್ಡವ್ರ ಪೇಪರ್ಗೆ ಹಾಕ್ಸಿ ನನಗೆ ಇಲ್ಲಿ ಕಳ್ಸಾರ ನೋಡು. ಏನಂತ? ಯಲಬುರ್ಗಿ ಹಿರಿಯಂಬಡ್ರ ಸ್ವಾಮಿಯವರು ಅವ್ರು ಇಲ್ಲಿ ಕಳ್ಸಾರ. ಇವರೇ ಕಳಿಸಿದ್ರಾ? ಇವರೇ ಬಂದು ಕರ್ಕೊಂಡ್ರು, ಅಲ್ಲಿದ್ದ ಕರ್ಕೊಂಬಂತಾರೆ. ಆರಾಮಿದ್ದೀರಿ? ಖುಷಿ ಇಲ್ಲಾರ ಖುಷಿ ಇದ್ದೀರಲ್ಲ? ಖುಷಿ ಅದೀವಿ. ಸ್ವಲ್ಪ ಬಿದ್ದೀನಿ, ಅಡ್ಡಾಡಕ್ ಬರಲ್ಲ ಅಟ್ಟ. ಬಿದ್ದೀರಿ? ಅದೇ ವಯಸ್ಸಾಯ್ತು. ಎಷ್ಟು ವಯಸ್ಸು ನಿಮ್ಗೆ? 80 ವಯಸ್ಸು. 80 ಇದ್ದಾನು. ಆರಾಮಾಗಿರ್ರಿ, ಏನ್ ಚಿಂತೆ ಮಾಡ್ಬಿಡ್ರಿ. ದೇವ್ರ ಮತ್ತೆ ಸರಿ, ಸಿಗೋಣ ಅಪ್ಪ. ಬರ್ತೇನೆ, ನಮಸ್ಕಾರ. ನಾನು ಕುಷ್ಟಗಿಯಿಂದ ಬಂದಿದ್ದೀನಿ. ಹಾಂ ಓಕೆ, ಬರೋಣ. ಮತ್ತೆ ಯಾರು ಇವರು ಅಜ್ಜಿ ಮಾತಾಡಿದ್ರ? ಬರ್ರಿ ಇಲ್ಲಿ. ಆರಾಮದಿಯಾ ಅಮ್ಮ? ಯಾವ ಊರಿಂದ ಬಂದ? ಯಾವ? ನಾವು ಚಿಕ್ಕಪ್ಪದವ್ರಿ. ನಿಮ್ಮ ಹೆಸರೇನಮ್ಮ? ನನ್ನ ಹೆಸರು ಮುದ್ದಮ್ರಿ. ಚಿಕನ್ ಕೊಪ್ಪ? ಚಿಕ್ಕೊಪ್ಪ ಎಲ್ಲಿ ಬರುತ್ತೆ ಅದು? ಯಲಬುರ್ಗಿ ಇತ್ತಲ್ರಿ. ನೀವ್ ಎಷ್ಟು ವರ್ಷ ಆತ್ರಿ ಬಂದು? ನಾವು ವರ್ಷ ಆತ್ರಿ. 1 ವರ್ಷ ಆಯ್ತು. ಯಾಕೆ ಬಂದ್ಬಿಟ್ರಿ ಇಲ್ಲಿಗೆ ನೀವು? ನಮಗೆ ಯಾರು ಇಲ್ರಿ. ನಿಮ್ ಕತೆ ಏನು? ನಮ್ಗೆ ಯಾರು ಇಲ್ರಿ. ಇವ ಕಾಲು ನೋವು, ಮೈ ನೋವುನಾ? ಮತ್ತೆ ಯಾಕೆ ನಿಮ್ಮ ಬಂಧು ಬಳಗ ಇತ್ತಲ್ಲ? ಯಾರಿಲ್ಲ? ಯಾರು ನೋಡಲ್ಲ ಅಂತನಾ ಅಥವಾ ಏನ್ ಬೇಸರ ನಿಮ್ಗೆ ಕತೆ? ನೋಡಗಲ್ರಿ ಯಾರು. ಬೇಕಲ್ರಿ ಒಟ್ಟಿಗೆ. ಇಲ್ಲಿ ಹೆಂಗದಿರಿ? ಇಲ್ಲಿ ಆರಾಮದೀವ್ರಿ. ಆರಾಮೈತೆ? ಖುಷಿ ಅದಿರಿ? ಬೆಳಿಗ್ಗೆ ಸ್ನಾನ ಆದ ಕೂಡಲೇನಾರಿ ಪೂಜಾ ಮಾಡೋದು ಅದು ಇರ್ತದೆ. ಬೆಳಿಗ್ಗೆ ಚಹಾ ಕೊಡ್ತಾರ 8 ಗಂಟೆಗೆ. 9:30ಗೆ ನಾಷ್ಟಾ ಕೊಡ್ತಾರ. ಏನ್ ಮಾಡಿರ್ತಾರ ಅದು ಎಲ್ಲರಿಗಿರಿ.
ಆಮೇಲೆ 1 ಗಂಟೆ ಮೇಲೆ ಊಟಕ್ಕೆ ನೀಡ್ತಾರ 1:30 ಅಷ್ಟೊತ್ತಿಗೆ. ಹ್ಮ್ ಹ್ಮ್ ಮತ್ತು ಸಾಯಂಕಾಲ 4:15 ಚಹಾ ಕೊಡ್ತಾರೆ. ಹ್ಮ್ 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 ಮತ್ತು ರಾತ್ರಿ 6 ಗಂಟೆಗೆ ಊಟಕ್ಕೆ ನೀಡಿ ಅನ್ನ ಸಾರು ಅಥವಾ ಮಾಡಿ ಅಲ್ಲೆಲ್ಲರಿಗೆ ಬಡಿಸಿ ಅವರು ಮನೆಗೆ ಹೋಗ್ಬಿಡ್ತಾರೆ. ಹೋಗ್ಬಿಡ್ತಾರೆ. ಮತ್ತೆ ಬೆಳಿಗ್ಗೆ ಪೂಜೆ ಯಾರೋ ನೀವೇ ಮಾಡ್ತೀರಿ ಅಂತ? ಪೂಜೆ ನಾವು ಮಾಡ್ತಾವ್ರಿ. ನೀವೇ ಮಾಡ್ತೀರಿ ಪೂಜೆ? ಮತ್ತೆ